JCI ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಇವೆರಡರ ಸಹಯೋಗದೊಳಗೆ ಒಂದು ಹೊಸ ಯೋಜನೆಯನ್ನ ನಾವು ಮಾಡಿದ್ದೇವೆ. ಕಾಯಕ ಸೇತು ಪರೀಕ್ಷಾ ಪಥ ಅಂತ ಒಂದು ಆನ್ಲೈನ್ ಟ್ರೈನಿಂಗ್ ಪ್ರೋಗ್ರಾಮ್ನ ಮಾಡಬೇಕು ಅಂತ ಇಚ್ಛೆ ಪಟ್ಟಿದ್ದೇವೆ. ಆಗಸ್ಟ್ 3ನೇ ತಾರೀಕು ತಮಗೆಲ್ಲ ಗೊತ್ತಿರುವ ಹಾಗೆ ಏನು KEA ಇಂದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಸುಮಾರು 5,000 ಹುದ್ದೆಗಳಿಗೆ ಪೊಲೀಸ್ ಇಲಾಖೆ 5,000 ಹುದ್ದೆಗಳಿಗೆ ಕಾಲ್ಫಾರ್ಮ್ ಮಾಡಿದ್ದಾರೆ. ಅವರಿಗೆ ಟ್ರೈನಿಂಗ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕಾಯಕ ಸೇತು ಪರೀಕ್ಷಾ ಪಥ ಅನ್ನುವ ಶೀರ್ಷಿಕೆಯಡಿಯಲ್ಲಿ 1 ತಿಂಗಳ ಆನ್ಲೈನ್ ಟ್ರೈನಿಂಗ್ನ ಈ ಅಭ್ಯರ್ಥಿಗಳಿಗೆ ಕೊಡಬೇಕು ಅಂತ ಹೇಳಿ ಸರ್ಜಿ ಫೌಂಡೇಶನ್ ವತಿಯಿಂದ ಮತ್ತೆ JCI ಶಿವಮೊಗ್ಗ ಮಲ್ನಾಡ್ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಕರ್ನಾಟಕದಲ್ಲಿ ಸುಮಾರು ಪ್ರತಿ ವರ್ಷ 3 ಲಕ್ಷ ಪದವೀಧರರು ಹೊರಹೊಮ್ಮುತ್ತಾರೆ. 4,400 ಕಾಲೇಜುಗಳು, 26 ಯೂನಿವರ್ಸಿಟಿಗಳಿಂದ ಇಷ್ಟು ಜನ ಹೊರಹೊಮ್ಮುತ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಸುಮಾರು 20,50,000 MSME ಗಳಿದೆ. ಅದರಲ್ಲಿ 50 ರಿಂದ 57 ಲಕ್ಷ ಜನರಿಗೆ ಹುದ್ದೆಯನ್ನ ಕೊಟ್ಟಿದೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ. ಸುಮಾರು 61,000 ರಿಜಿಸ್ಟರ್ಡ್ EPFO ಅಂದ್ರೆ PF ಮತ್ತೆ ESA ಕಟ್ಟುವಂತ ಕಂಪನೀಸ್ಗಳು ಅಥವಾ ಸಂಸ್ಥೆಗಳು ಕೆಲಸ ಮಾಡ್ತಾರೆ. ಇಷ್ಟೆಲ್ಲ ಇದ್ರೂ ಕೂಡ ನಮಗೆ ಅನ್ಎಂಪ್ಲಾಯ್ಮೆಂಟ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ, ಸುಮಾರಷ್ಟು ನೀವು ಯಾರು ಎಜುಕೇಟರ್ಸ್ ಅಂತ ಇದಾರೆ ಅವ್ರ ಹತ್ರ ವಿಶ್ಲೇಷಣೆಯನ್ನು ಮಾಡಿದಾಗ, ಸಂಭಾಷಣೆಯನ್ನು ಮಾಡಿದಾಗ, ಅಥವಾ ಎಂಪ್ಲಾಯರ್ಸ್ ಯಾರು ಹುದ್ದೆಗಳನ್ನ ತಗೊಂತಾರೆ ಖಾಸಗಿ ಸಂಸ್ಥೆಗಳಲ್ಲಿ ಅವ್ರನ್ನ ನಾವು ಕೇಳಿದಾಗ ಅವ್ರ ಉತ್ತರ ಏನಂತಂದ್ರೆ, ಎಂಪ್ಲಾಯಬಿಲಿಟಿ ಆಫ್ ದ ಕ್ಯಾಂಡಿಡೇಟ್ ಈಸ್ ವೆರಿ ಪುವರ್ ಅಂತ. ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ. ಎಂಪ್ಲಾಯಬಿಲಿಟಿ ಅಂತಂದ್ರೆ ಒಬ್ಬ BA ಅಥವಾ BCom, BSc ಅಥವಾ BSc ನರ್ಸಿಂಗ್ ಏನೋ ಒಂದು ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಅವ್ರನ್ನ ಜಾಬಿಗೆ ಇಂಟರ್ವ್ಯೂ ಕರೆದಾಗ ಅವ್ರು ನಿಜವಾಗ್ಲೂ ಅವ್ರ ಹುದ್ದೆಗೆ ತಗೋಬಹುದಾ ಅನ್ನೋ ಅವರ ಶಕ್ತಿ, ಅಂದ್ರೆ ಅವ್ರಿಗೆ ಸ್ಕಿಲ್ಸ್ ಅಂತ ಏನ್ ಹೇಳ್ತೇವೆ, ಅದು ಎಷ್ಟಿದೆ ಅಂತಂದ್ರೆ 25 to 30%. ಇದು ನಾನೆಲ್ಲ ಸರ್ವೆಗಳು ಹೇಳುದು. ಸೊ 100 ಜನ ಹೊರಹೊಮ್ಮಿದ್ರೆ ಅದರಲ್ಲಿ 25 ರಿಂದ 30 ಜನ ಮಾತ್ರ ಆ ಹುದ್ದೆಗೆ ಅರ್ಹತೆಯನ್ನು ಹೊಂದಿರೋರು ಮಾತ್ರ ಇರ್ತಾರೆ. ಅಂದ್ರೆ ಅಷ್ಟು ಎಂಪ್ಲಾಯಬಿಲಿಟಿ, ಅಂದ್ರೆ ಅಷ್ಟು ಕಡಿಮೆ ಇದೆ ಅಂದ್ರೆ ಅವರ ಕೆಪಬಿಲಿಟಿ ಅಂತ ಹೇಳಿ. ಆ ನಿಟ್ಟಿನಲ್ಲಿ ನಮಗೆ ಈ ಏನು 5,000 ಜನ ಈಗೇನು ಸರ್ಕಾರದಿಂದ ಆದೇಶ ಆಗಿದೆ ಅವ್ರನ್ನ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ, ಅವ್ರಿಗೆ KE ಏನು ಆಗಸ್ಟ್ 3ನೇ ತಾರೀಕು ಏನು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ, ಅವರಿಗೆ ನಾವು ಆನ್ಲೈನ್ ಮುಖಾಂತರ ನೋಂದಣಿನ ಶುರು ಮಾಡಿದ್ದೇವೆ ಇವತ್ತಿಂದ. ಈ ಪತ್ರಿಕಾಗೋಷ್ಠಿ ಆದ್ಮೇಲೆ ಆನ್ಲೈನ್ ನೋಂದಣಿಯಲ್ಲಿ ಕಾಯಕ ಸೇತು ಆಪ್ ಮುಖಾಂತರ ನೋಂದಣಿ ಮಾಡಬಹುದು. 30ನೇ ತಾರೀಕು, ಈ ತಿಂಗಳ 30ನೇ ತಾರೀಕಿಂದ ಮುಂದಿನ ತಿಂಗಳು 30ನೇ ತಾರೀಕು, ಈ ತಿಂಗಳ 29ನೇ ತಾರೀಕಿಂದ ಮುಂದಿನ ತಿಂಗಳು 30ನೇ ತಾರೀಕು ತನಕ ಇದು ಆನ್ಲೈನ್ ಪ್ರಿಪರೇಷನ್ಗೆ ಅವರಿಗೆ ಸಪೋರ್ಟ್ ಮಾಡುವಾಗೆ ಆನ್ಲೈನ್ ಟ್ರೈನಿಂಗ್ ಪ್ರೋಗ್ರಾಮ್ ಆಗ್ತದೆ. ಬೆಳಿಗ್ಗೆ 2 ಗಂಟೆ, ಸಂಜೆ 2 ಗಂಟೆ ಆನ್ಲೈನ್ ಟ್ರೈನಿಂಗ್ ಪ್ರೋಗ್ರಾಮ್ ಇರ್ತದೆ. ಜೊತೆಗೆ ಅವರಿಗೆ ಎಕ್ಸಾಮಿನೇಷನ್ ಸೀರೀಸ್ನ, ಟೆಸ್ಟ್ ಸೀರೀಸ್ನ ಅವರಿಗೆ ಕೊಡ್ತೇವೆ. ನಮ್ಗೆಲ್ಲ ಗೊತ್ತಿರ್ಬೋದು, ಯಾವುದೇ ಒಂದು ಪಂದ್ಯ ಆದ್ರೆ, ಕ್ರಿಕೆಟ್ ಆಡಬೇಕು ಅಂದ್ರೆ ಪ್ರಾಕ್ಟೀಸ್ ಮಾಡದಲ್ಲೇ ಆಡೋದಕ್ಕೆ ಕಷ್ಟ. ಪ್ರಾಕ್ಟೀಸ್ ಜೊತೆಗೆ ಅದಕ್ಕೊಬ್ಬ ಕೋಚ್ ಅಂತ ಇದ್ರೆ ಅದಕ್ಕೆ ಔಟ್ಪುಟ್ ತುಂಬಾ ಚೆನ್ನಾಗಿರ್ತದೆ. ಅದೇ ನಿಟ್ಟಿನಲ್ಲಿ ಒಂದು ಕೋಚಿಂಗ್ ಸರಿಯಾಗಿ ಸಿಕ್ಕಿದಾಗ ಮಾತ್ರ ಅವರಿಗೆ ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಅನುಕೂಲ ಆಗ್ತದೆ ಅಂತ ಈ ನಿಟ್ಟಿನಲ್ಲಿ ಮಾಡ್ತಾ ಇದೀವಿ. ಇದೇ 29ನೇ ತಾರೀಕು ಅದಕ್ಕೆ ಒಂದು ಪೋಸ್ಟರ್ ಕೂಡ ರಿಲೀಸ್ ಮಾಡಲಿದ್ದೇವೆ. ಅದರಲ್ಲಿ QR ಕೋಡ್ ಇದೆ. ಅದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮುಖಾಂತರ ಅದು ಜನರಿಗೆ ರೀಚ್ ಮಾಡಿಸುವಂತ ಮಾಡಿಸ್ಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ಇದೇ ಕಾಯಕ ಸೇತು ಆಪ್ ಮುಖಾಂತರ, ಸರ್ಜಿ ಫೌಂಡೇಶನ್ ಇಂದ ಆದಂತ ಕಾಯಕ ಸೇತು ಆಪ್ ಮುಖಾಂತರ ಕಳೆದ
ಒಂದು 15 ದಿನಗಳ ಹಿಂದೆ ಒಂದು ಉದ್ಯೋಗ ಮೇಳವನ್ನ ಮಾಡಿದ್ವಿ. ಉದ್ಯೋಗ ಮೇಳ ಅಂದ್ರೆ ಎಲ್ಲ ಫ್ಲೆಕ್ಸ್ ಹಾಕಿ ಪೋಸ್ಟರ್ಸ್ ಹಾಕಿ ಆ ರೀತಿ ಮಾಡ್ಲಿಲ್ಲ. 5 ದಿನದ ಕಂಟಿನ್ಯೂಸ್ ನನ್ನ MLC ಆಫೀಸಲ್ಲೇ ಮಾಡಿದ್ವಿ. ಅಲ್ಲಿ ಸುಮಾರು 600 ಜನ ಅದನ್ನ ಅಟೆಂಡ್ ಮಾಡಿದ್ರು. 600 ಜನ ಅಟೆಂಡ್ ಮಾಡಿದ್ರು. 600ಕ್ಕಿಂತ ಹೆಚ್ಚು, ಆಲ್ಮೋಸ್ಟ್ 700 ಹತ್ತತ್ರ ಜನ ಅಟೆಂಡ್ ಮಾಡಿದ್ರು. ಅದರೊಳಗೆ 404 ಜನಗೆ ಉದ್ಯೋಗವನ್ನ ಕೊಡ್ಲಿಕ್ಕೆ ಆಯ್ತು. ಅಪಾಯಿಂಟ್ಮೆಂಟ್ ಆರ್ಡರ್ನು ಕೂಡ ನಾವು ಕೊಟ್ಟಿದ್ದೇವೆ.